ಇವಾಗ ನೋಡ್ರಿ ಜಸ್ಟ್ ಮಟನ್ ವಾಶ್ ಮಾಡಿಟ್ಟು ಮಟನ್ ನೋಡ್ರಿ ಫಸ್ಟ್ ಕ್ಲಾಸ್ ಬಾಯ್ಲ್ ಆಗೈತಿ. ಮಟನ್ ಸುಕ್ಕ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಭಾಳ ಅಂದ್ರೆ ಭಾಳ ಈಸಿ ಹೇಳ್ಕೊಡ್ತೀನಿ, ಬನ್ನಿರಿ. ಸೊ ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಯೂಟ್ಯೂಬ್ ಬ್ಲಾಗ್ ಮಾಡಿ ಭಾಳ ಸಾತ್ರೆ, ಮಿನಿಮಮ್ ಏನಿಲ್ಲಪ್ಪ ಅಂದ್ರೆ ಒಂದು 2 ತಿಂಗಳ ಮೇಲೆ ಹತ್ರಿ ನಾನು ಒಂಚೂರು ವಿಡಿಯೋ ಮಾಡೋದು ಸ್ಟಾಪ್ ಮಾಡೀನಿ ರೀ. ಇವಾಗ ಇದು ನೋಡ್ರಿ ಟೊಮೆಟೊ, ನಾ ಇದಕ್ಕೆ 2 ಉಳ್ಳಾಗಡ್ಡಿ ತೊಗೊಂಡ್ರಿ. ನಾನು ನೋಡ್ರಿ ಇವಾಗ ಅರ್ಧ kg ಮಟನ್ಗೆ 2 ಉಳ್ಳಾಗಡ್ಡಿ ತೊಗೊಂಡ್ರಿ, 1 ಟೊಮ್ಯಾಟೊ ತೊಗೊಂಡನು, 2 ಹಸಿಮೆಣ್ಸಿಕಾಯಿ ತೊಗೊಂಡ್ರಿ, 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡ್ರಿ, ಒಂಚೂರು ಅಲ್ಲ ತೊಗೊಂಡ್ರಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಇದ್ರಾಗ ಹಾಕ್ತೇನೆ ರೀ. ಇವಾಗ ಇದ್ರಾಗ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋತೇನೆ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗೈತೆ ನೋಡ್ರಿ. ಇವಾಗ ಜಸ್ಟ್ ಮಾಡೇನಿ ರೀ. ಇದನ್ನು ಏನು ಮಾಡಬೇಕು ಅಂದ್ರೆ ಇನ್ನೊಂದು ಚೂರು ಜಜ್ಜಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯ್ತು ರೀ. ನಾ ಒಂಚೂರು ಕೊತ್ತಂಬರಿ ತೊಗೊಂಡ್ರಿ. ಇವಾಗ ನೋಡ್ರಿ ಸ್ಟಾರ್ಟಿಂಗ್ ಉಳ್ಳಾಗಡ್ಡಿ ಹಾಕಿದ್ರೆ ಉಳ್ಳಾಗಡ್ಡಿ ಆದಮೇಲೆ ಟೊಮ್ಯಾಟೊ ಹಾಕಿದ್ರಿ. ಇದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತ್ರಲ್ಲ, ಇದನ್ನು ಹಾಕಿದ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾವು ಎಷ್ಟು ಜಾಸ್ತಿ ಹಾಕ್ತು ಅಷ್ಟು ಟೇಸ್ಟ್ ಬರ್ತೈತ್ರಿ. ಸಾಲ್ಟ್ ಹಾಕೋದಿದ್ರಿ. ಇದಾದಮೇಲೆ ಹಸಿಮೆಣ್ಸಿಗೆ ಹಾಕಿದ್ರಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ರಿ. ಜಾಸ್ತಿ ಅರಿಶಿನ ಪೌಡ್ರ್ ಹಾಕಿದಪ್ಪ ಅಂದ್ರೆ ಕಹಿ ಆಗ್ತೈತಿ. ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಮತ್ತೊಂದು ರೌಂಡ ತೊಗೊಳಿದ್ರೆ ಇದಾದಮೇಲೆ ಕೊತ್ತಂಬರಿ ಕಟ್ ಮಾಡಿರಿ, ಕೊತ್ತಂಬರಿ ಎಲ್ಲ ಹಾಕಿದ್ರಿ. ಜಾಸ್ತಿ ಮಸಾಲೆ ಇದ್ರ ಒಳಗಡೆ ಆ್ಯಡ್ ಮಾಡೋಂಗಿಲ್ಲ. ನೋಡ್ರಿ ಮಟನ್ ಕಲರ್ ಯಾವ ರೀತಿ ಬತ್ತು. ಇದಾದಮೇಲೆ ಮಟನ್ ಮಸಾಲ ಪ್ಯಾಕೆಟ್ ಹಾಕ್ಬೇಕ್ರಿ. ಇದ್ರಾಗ ಅರ್ಧ kg ಎಷ್ಟು ಬೇಕಲ್ಲ ಅಷ್ಟು ಹಾಕ್ಬೇಕ್ರಿ, ಜಾಸ್ತಿ ಹಾಕಂಗಿಲ್ಲ. ಜಾಸ್ತಿ ಹಾಕಿದ್ರೆ ಕಹಿ ಆಗ್ತೈತ್ರಿ. ಇದಾದಮೇಲೆ ಮೊಸರು ಐತ್ರಿ,
ಮೊಸರು ಆ್ಯಡ್ ಮಾಡ್ಬೇಕ್ರಿ ಇದ್ರಾಗ. ಮಟನ್ ಒಳಗೆ ಮೊಸರು ಎಷ್ಟು ಹಾಕ್ತು ಅಷ್ಟು ಟೇಸ್ಟ್ ಬರ್ತೈತಿ ಆ್ಯಕ್ಚುಲಿ. ಇವಾಗ ನೋಡ್ರಿ ಮನ್ಯಾಗ ಮಾಡಿದ ಕೆಂಪು ಖಾರ ಐತ್ರಿ. 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, 3 ಸ್ಪೂನ್ ಖಾರ ಹಾಕಿದ್ದೇನೆ ರೀ. ಮತ್ತೊಂದು ಸರ್ತಿ ಎಲ್ಲಾಡ್ಸ್ಕೊಳಿದ್ರಿ. ಎಸ್, ಇವಾಗೆಲ್ಲ ಓಕೆ ಆತ್ರಿ. ಇಲ್ಲಿ ಬಿಸಿನೀರು ಇಟ್ಟೆ ನೋಡ್ರಿ. ಈ ಬಿಸಿನೀರ ಇದನ್ನ ಮಟನ್ ಒಳಗಡೆ ಆ್ಯಡ್ ಮಾಡ್ಬೇಕು ಇವಾಗ. ಸೈಡ್ ಇರೋ ಬಿಸಿನೀರನ್ನ ತೊಗೊಂಡ್ರಿ ಇವಾಗ ಮಟನ್ ಒಳಗಡೆ ಆ್ಯಡ್ ಮಾಡ್ತಾನೋ. ಜಾಸ್ತಿ ಹಾಕಂಗಿಲ್ಲ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಬೇಕು. ತಂಪು ನೀರು ಯಾವತ್ತೂ ಆ್ಯಡ್ ಮಾಡಂಗಿಲ್ಲ. ತಂಪು ನೀರು ಆ್ಯಡ್ ಮಾಡಿದ್ರೆ ಮಟನ್ ಜಾಸ್ತಿ ಜಲ್ದಿನ ಕುದಿಯಂಗಿಲ್ಲ ರೀ. ಸೊ ಹೀಗಾಗಿ ಅದಕ್ಕೆ ಬಿಸಿನೀರು ಆ್ಯಡ್ ಮಾಡಬೇಕು. ಬೇಕಾದ್ರೆ ಇನ್ನೊಂದು ಚೂರು ಮೊಸರು ಹಾಕೊಳ್ಳೋಣ ರೀ. ಅದಾದಮೇಲೆ ಮಟನ್ ಮಸಾಲ ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ. ಇವಾಗ ಮುಗಿಸ್ತೇನೆ ರೀ. ನೋಡಿರಿ ಮಟನ್ ಎಲ್ಲ ಗ್ಯಾಸ್ ಮೇಲೆಲ್ಲ ಏರ್ಸಿದನು. ಸೊ ಇನ್ನೂ ಒಂದು 10-15 ಮಿನಿಟ್ಸ್ ಬೇಕು ಮಟನ್ ಬಾಯ್ಲ್ ಆಗಬೇಕಪ್ಪ ಅಂದ್ರೆ. ಸೊ ಎಲ್ಲ ರೆಡಿ ಆದ ಕೂಡಲೇ ನಾನು ನಿಮ್ಗೆ ತೋರಿಸ್ತಾನೆ, ಟೇಸ್ಟ್ ಮಾಡಿ ಹೇಳ್ತಾನೆ ಹೆಂಗಾಗೈತೆ ಅನ್ನೋದು. ಸೂಪರ್ ನೋಡ್ರಿ ಮಟನ್ ಸುಕ್ಕ ಹೆಂಗಾಗೈತೆ. ಮಟನ್ ನೋಡ್ರಿ ಫಸ್ಟ್ ಕ್ಲಾಸ್ ಬಾಯ್ಲ್ ಆಗೈತಿ. ಸೊ ನನಗೆ ಇವಾಗ ಎಷ್ಟು ಸಾಕ. ಸೊ ಮನ್ಯಾಗ ಯಾರಲ್ಲ ಮತ್ತು ಸಾಯಂಕಾಲ ಬೇಕಾಕೈತಿ. ಇಲ್ಲಿ ನೋಡ್ರಿ ಆನಿಯನ್ ಐತಿ, ಲೆಮನ್ ಐತಿ, ರೈಸ್ ಐತಿ, ಮಟನ್ ಸುಕ್ಕ ಐತಿ. ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಾ ಮನ್ಯಾಗ ಇದ್ದಂದ್ರೆ ಯಾರು ಹಾಕಿಲ್ಲಪ್ಪ ಅಂದ್ರೆ ನಾ ಹಿಂಗೆ ಮಾಡ್ತೇನೆ ರೀ. ವಾ ಬೈ ಟೇಸ್ಟ್ ಏಕ್ ನಂಬರ್. ಮಟನ್ ಕೂಡ ಹಂಗೈತೆ. ಶೇರ್ವಾ ಒಬ್ಬ ಸಿಂಗಲ್ ಮಾಡ್ಕೊಂಡು ತಿನ್ನೋದ್ರಾಗ ಭಾಳ ಮಜಾ ಇರ್ತೈತೆ ರೀ. ಮಟನ್ ನೋಡ್ರಿ ಪೂರ ಕುದೈತೆ. ಏನು ಟೇಸ್ಟ್ ರೀ, ಏಕ್ ನಂಬರ್ ಟೇಸ್ಟಾ. ಸೊ ಮತ್ತೇನಂತ್ರಿ ಇವಾಗ ನೋಡ್ರಿ ಫುಲ್ ಹೊಟ್ಟೆ ತುಂಬೈತ್ರಿ. ಸಿಕ್ಕಾಪಟ್ಟು ತಿನ್ರಿ ಮಟನ. ಸೊ ಎಲ್ಲರೂ ವೀಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಎಲ್ಲಕ್ಕಿಂತ ಹೆಚ್ಚಾದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆಲ್ಲರೂ ಸಿಗ್ತಾನೋ. ಎಲ್ಲರಿಗೂ ನಮಸ್ಕಾರ. ಓಕೆ ಬಾಯ್.